ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಈಗ ಆಲ್ರೆಡಿ ನೀವು 2 ಎಕ್ಸಾಮ್ಸ್ನ ಮುಗಿಸಿದ್ದೀರಾ, ದಟ್ ಈಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ ಅಲ್ವಾ. ಎರಡು ಪೇಪರ್ ಕೂಡ ವರ್ಸ್ಟಾಗಿ ಬಂದಿತ್ತು. ಬರೆದಾಗ ಎಲ್ಲರೂ ಅಂದ್ಕೊಂಡು ಬಂದಿದ್ರು ಓಕೆ ಒಂದು ಪೇಪರ್ ವರ್ಸ್ಟಾಗಿ ಬಂದಿದೆ, ನೆಕ್ಸ್ಟ್ ಎಲ್ಲ ಪೇಪರ್ ಈಸಿ ಬರುತ್ತೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಪೇಪರ್ ಕೂಡ ವರ್ಸ್ಟಾಗೆ ಕೊಟ್ಟಿದ್ರು. ನಮ್ಮ ವಿಡಿಯೋ ಅವ್ರು ಮಾಡೋದೇ ಹಿಂಗೆ, ಯಾವುದಾದ್ರೂ ಒಂದು ಪೇಪರ್ನ ಟಫ್ ಕೊಟ್ಟು ಸ್ಟೂಡೆಂಟ್ಸ್ನ ಫೇಲ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ದಟ್ಸ್ ಓಕೆ, ನೀವು ಎಷ್ಟು ಪ್ರಿಪೇರ್ ಆಗಿದ್ರಿ ಅಷ್ಟನ್ನ ನೀವು ಚೆನ್ನಾಗಿ ಬರ್ತಿದ್ದೀರಾ ಅಂತ ಅಂದ್ಕೊತೀನಿ. ಬರ್ದಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಬೇಡ, ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಎಷ್ಟು ರಿಸಲ್ಟ್ ಬರುತ್ತೆ ಬರಲಿ, ಓಕೆನಾ. ಇವಾಗ ನೆಕ್ಸ್ಟ್ ಬರೋ ಅಂಥ ಸಬ್ಜೆಕ್ಟಿಗೆ ಅದನ್ನು ರಿಗ್ರೆಟ್ ಮಾಡಿಕೊಂಡು ಹಾಳು ಮಾಡ್ಕೊಳ್ಳೋದು ಬದಲು ನೆಕ್ಸ್ಟ್ ಬರೋ ಸಬ್ಜೆಕ್ಟ್ನ ಚೆನ್ನಾಗಿ ಪ್ರಿಪೇರ್ ಆಗೋಣ. ಸೊ ದಟ್ ಅಟ್ಲೀಸ್ಟ್ ನಮ್ಮ SGPA ಈಗ ಬರೋ ಅಂಥ ಸಬ್ಜೆಕ್ಟಲ್ಲಿ ಸ್ಕೋರ್ ಆದರೆ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಇವಾಗ ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ, ಥಿಯರಿ ಆಫ್ ಕಂಪ್ಯೂಟೇಷನ್ ಇದೆ. ಇದಕ್ಕೆ ನಮಗೆ ರಜನೂ ಕೂಡ ತುಂಬ ಕೊಟ್ಟಿದ್ದಾರೆ. 9 days ಆಲ್ಮೋಸ್ಟ್ ರಜೆ ಕೊಟ್ಟಿದ್ದಾರೆ ಅಲ್ವಾ. ಒಂದೊಂದು ದಿನ ಒಂದೊಂದು ಮಾಡ್ಯೂಲ್ಗೆ ನೀವು ಟೈಮ್ ಕೊಟ್ಟರು ಕೂಡ ಆರಾಮಾಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಅವರು ಅನ್ಎಕ್ಸ್ಪೆಕ್ಟೆಡ್ ಪೇಪರ್ ಕೊಡೋದಕ್ಕೆ ಆಗಲ್ಲ, ಬಿಕಾಸ್ ಎಲ್ಲನೂ ಟಾಪಿಕ್ ಮೇಲೆ ಅದೇ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಕೊಡಬೇಕಾಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ವ್ಯಾಲ್ಯೂಸ್ನ ಸ್ವಲ್ಪ ಜಾಸ್ತಿ ಡಿಫಿಕಲ್ಟಾಗಿ ಕೊಡ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಟಾಪಿಕ್ ಅಂತೂ ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಈ TOCನ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ TOC ನಿಮಗೆ ಗೊತ್ತಿದೆ ಕ್ರೆಡಿಟ್ಸು 4 ಇದೆ. ಸೊ ಇದರಲ್ಲಿ ಬರೋ ಸ್ಕೋರು ನಿಮ್ಮ SGPAಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸ್ಕೊಡ್ತಿದ್ದು TOCದು 1 ಶಾರ್ಟ್ ವೀಡಿಯೋಸ್ ಮಾಡಿ ಅಂತ. ಓಕೆ, 1 ಶಾರ್ಟ್ ವೀಡಿಯೋಸ್ ಹೆಂಗೆ ಮಾಡೋದು ಅನ್ನೋ ಥಾಟ್ ಬಂದಾಗ ತುಂಬ ಕನ್ಫ್ಯೂಷನಲ್ಲಿತ್ತು. ಏನಕ್ಕೆ ಅಂದರೆ ಎಲ್ಲ ಟಾಪಿಕ್ಕಿಗೂ ಆಲ್ಮೋಸ್ಟ್ ತುಂಬ ಎಕ್ಸಾಂಪಲ್ಸ್ನ ತೊಗೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಟಾಪಿಕಲ್ಲಿ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿದ ತಕ್ಷಣ ಅರ್ಥ ಆಗೋವಂಥ ಸಬ್ಜೆಕ್ಟ್ ಅಲ್ಲ ಈ TOC. ಸೊ ಏನು ಮಾಡೋದು ಅಂತದ್ದು ಹೆಂಗೆ ಮಾಡಬೇಕಾದ್ರೆ ಓಕೆ, ಆದಷ್ಟು ಒಂದು ಶಾರ್ಟಲ್ಲಿ ವೀಡಿಯೋಸ್ನ ಕವರ್ ಮಾಡೋಣ. ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗೋರಿಗೆ ಎಲ್ಪ್ ಆಗಲಿ. ಅದನ್ನು ಬಿಟ್ಟು ಇದ್ರ ಜೊತೆ ನಮ್ದು ಆಲ್ಮೋಸ್ಟ್ ಎಲ್ಲ ಮಾಡ್ಯೂಲ್ಸ್ದು ಎಲ್ಲ ಟಾಪಿಕ್ದು ಪ್ಲೇಲಿಸ್ಟ್ಗಳಿದೆ, ಅದನ್ನು ಕೂಡ ವಾಚ್ ಮಾಡ್ತಾರೆ. ಸೊ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಈ 1 ಶಾರ್ಟ್ ವೀಡಿಯೋಸ್ನ ಮಾಡ್ತಾಯಿದ್ದೀವಿ, ಓಕೆನಾ. ಈ 1 ಶಾರ್ಟ್ ವೀಡಿಯೋದಲ್ಲಿ ಈಗ ಮಾಡ್ಯೂಲ್ 1ಅಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ಟಾಪಿಕ್ ಇದೆ, ಯಾವ್ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವೆಶನ್ ಬರುತ್ತೆ, ಆ್ಯಂಡ್ ಯಾವುದನ್ನು ಹೆಂಗೆ ಪ್ರಿಪೇರ್ ಆಗಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ತಿದ್ದೀನಿ, ಓಕೆನಾ. ಇದು ನೋಡಿ, ಫಸ್ಟು ಈ ಮಾಡ್ಯೂಲ್ 1ಅಲ್ಲಿ ಟೋಟಲ್ ಆಗಿ ನಮಗೆ 5 ಟಾಪಿಕ್ಸ್ ಇದೆ, ಓಕೆನಾ. 5 ಟಾಪಿಕ್ಸಲ್ಲಿ ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಫಸ್ಟ್ ಟಾಪಿಕ್ ನೋಡಿ, ಡೆಫಿನೇಷನ್ನು. ಈ ಡೆಫಿನೇಷನ್ನ ಅವರು 3 to 5 ಮಾರ್ಕ್ಸಿಗೆ ಕೇಳ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ TOCಯಲ್ಲಿ ಥಿಯರಿ ತುಂಬ ಕಡಿಮೆ ಇದೆ. ತುಂಬ ಅಂದರೆ ಎಷ್ಟು ಎಕ್ಸಾಮಲ್ಲಿ ಟೋಟಲಾಗಿ ಎಲ್ಲ ಮಾಡ್ಯೂಲಿಂದ ಎಕ್ಸ್ಪೆಕ್ಟ್ ಮಾಡಿದ್ರು 10 to 20 ಮಾರ್ಕ್ಸ್ ಅಷ್ಟೇ ಥಿಯರಿ ಕ್ವೆಶನ್ ಬರೋದು. ಇನ್ನೆಲ್ಲನೂ ಕೂಡ ನ್ಯೂಮರಿಕಲ್ ಕ್ವೆಶನ್ನೇ ಬರುತ್ತೆ, ಓಕೆನಾ. ಈ ಡೆಫಿನೇಷನ್ನು 3 to 5 ಮಾರ್ಕ್ಸಿಗೆ ಕೊಡ್ತಾರೆ. ಡೆಫಿನೇಷನ್ನ ಓದೋದು ತುಂಬ ಈಸಿ. ಆ್ಯಂಡ್ ಯಾವ್ಯಾವ ಡೆಫಿನೇಷನ್ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಮಾಡ್ಯೂಲಲ್ಲಿ ಕಂಪ್ಲೀಟಾಗಿ ಹುಡ್ಕೊಂಡ್ರು 8 to 9 ಡೆಫಿನೇಷನ್ಸ್ ಸಿಗುತ್ತೆ. ಅಷ್ಟು ಡೆಫಿನೇಷನ್ಸ್ನ ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸಾಕು, ಆರಾಮಾಗಿ 3 to 5 ಮಾರ್ಕ್ಸ್ ಎಕ್ಸಾಮಲ್ಲಿ ಗೇನ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ನೋಡಿದಾಗ ಒಬ್ಟೈನಿಂಗ್ DFA ಅಂದರೆ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಫಾರ್ 7 to 10 ಮಾರ್ಕ್ಸ್. ಆ್ಯಂಡ್ ಏನಂದರೆ ಯಾವ ಟಾಪಿಕ್ನ ನೀವು ಮಾಡ್ಯೂಲ್ 1ಅಲ್ಲಿ ಸ್ಕಿಪ್ ಮಾಡಿದ್ರು ಕೂಡ ಈ ಟಾಪಿಕ್ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಈ ಟಾಪಿಕ್ ಕ್ವೆಶನ್ ಅವ್ರು ಕೊಡ್ತಾರೆ, ಮಿಸ್ ಮಾಡದೆ ಈ ಕ್ವೆಶನ್ ಬಂದೇ ಬರುತ್ತೆ. ಅದು ಹೆಂಗೆ ಅಂದರೆ ಇವಾಗ ಒಂದು ಕ್ವೆಶನಲ್ಲಿ ಅಂದರೆ ಮಾಡ್ಯೂಲ್ 1ಅಲ್ಲಿ 1 ABC 2 ABC ಈ ಥರ ಬಂದಿರುತ್ತೆ ಅಂದರೆ 1ಅಲ್ಲೂ ಈ ಕ್ವೆಶನ್ ಬರುತ್ತೆ, 2ಅಲ್ಲೂ ಈ ಕ್ವೆಶನ್ ಬರುತ್ತೆ. ಆ ಥರ ಅಷ್ಟು ಇಂಪಾರ್ಟೆಂಟ್. ಎಲ್ಲ ಮಾಡೆಲ್ ಪೇಪರ್ ಬೇಕಾದರೂ ನೋಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡಿ, ಎಲ್ಲ ಪೇಪರಲ್ಲೂ ಅಷ್ಟೇ DFA ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪ್ರಿಪೇರ್ ಆಗಿ, ಓಕೆನಾ. ನೆಕ್ಸ್ಟು ಒಬ್ಟೈನಿಂಗ್ NFA ಆ್ಯಂಡ್ ಎಪ್ಸಿಲಾನ್ NFA. ಬರೀ ಒಬ್ಟೈನಿಂಗ್ NFA ಎಪ್ಸಿಲಾನ್ NFA ಪ್ರಾಬ್ಲಮ್ ಬರೋದು ತುಂಬ ರೇರು. ಆ್ಯಂಡ್ ಇಲ್ಲಿವರೆಗೂ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ಇದು ಬಂದಿಲ್ಲ, ಓಕೆನಾ. ನೆಕ್ಸ್ಟ್ ಈಸ್ ಕನ್ವರ್ಟಿಂಗ್ NFA ಟು DFA.
ಈ NFAನ ಫೈಂಡ್ ಮಾಡಿಬಿಟ್ಟು ಅದಾದಮೇಲೆ ಈ NFA ಇಂದ DFAಗೆ ಕನ್ವರ್ಟ್ ಮಾಡೋ ಪ್ರಾಬ್ಲಮ್ಮು ಎಕ್ಸಾಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಕ್ಕ ಒಂದು ಕ್ವೆಶನ್ ಅಂತೂ ಅರೈವ್ ಆಗುತ್ತೆ ಇದರಲ್ಲಿ, ಓಕೆನಾ. ಆರ್ ಕ್ವೆಶನಲ್ಲಿ ಅಟ್ಲೀಸ್ಟ್ ಮೇಲಾದರೂ ಬರುತ್ತೆ, ಇಲ್ಲ ಕೆಳಗಡೆ ಆದರೂ ಈ ಕ್ವೆಶನ್ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 7 to 10 ಮಾರ್ಕ್ಸ್, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ವರ್ಟಿಂಗ್ ಎಪ್ಸಿಲಾನ್ NFA ಟು DFA. ಇದು ಅಷ್ಟೇ. ಎಪ್ಸಿಲಾನ್ NFA ಅಂದರೆ ವಿಚ್ ಈಸ್ ಎಕ್ಸ್ಟೆನ್ಷನ್ ಆಫ್ NFA ಅಂತ ಕರಿಬೋದು. ಈ ಎಪ್ಸಿಲಾನ್ NFAನ ಕಂಡುಹಿಡಿದ್ಬಿಟ್ಟು ಅದನ್ನು ಕನ್ವರ್ಟಿಂಗ್ ಇಂಟು DFA, ಇದನ್ನು ಕೂಡ ನಾವು 7 to 10 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಇದು ಟೋಟಲ್ ಟಾಪಿಕ್ಸ್ ಯಾವುದೇ ಇದೆ ಮಾಡ್ಯೂಲ್ 1ಅಲ್ಲಿ ಅಂತ. ಆ್ಯಂಡ್ ನಿಮಗೆ ಯಾರಿಗಾದರೂ ತುಂಬ ನ್ಯೂಮರಿಕಲ್ನ ಸಾಲ್ವ್ ಮಾಡೋದು ಕಷ್ಟ ಅನಿಸುತ್ತೆ, ಯಾವುದಾದ್ರೂ ಒಂದು ಟಾಪಿಕ್ನ ಸ್ಕಿಪ್ ಮಾಡ್ಬೋದಾ ಮಾಡ್ಯೂಲ್ 1ಅಲ್ಲಿ ಅಂತ ನನ್ನ ಕೇಳಿದ್ರೆ, ಐ ಕ್ಯಾನ್ ಸೇ ಇವೆರಡು ಟಾಪಿಕಲ್ಲಿ ಒಂದು ಟಾಪಿಕ್ನ ನೀವು ಸ್ಕಿಪ್ ಮಾಡ್ಬೋದು. ಹೆಂಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲೂ ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಹೆಂಗೆ ಕ್ವೆಶನ್ ಅರೈವ್ ಆಗಿದೆ ಅಂದರೆ, ಫಸ್ಟ್ ಕ್ವೆಶನಲ್ಲಿ ಈ ಕ್ವೆಶನ್ NFA DFAದು ಏನಾದರೂ ಕ್ವೆಶನ್ ಬಂದಿದ್ರೆ ಆರ್ ಕ್ವೆಶನ್ ಬರುತ್ತಲ್ಲ ಅದರಲ್ಲಿ ಎಪ್ಸಿಲಾನ್ NFA ಟು DFA ಕ್ವೆಶನ್ ಅರೈವ್ ಆಗಿದೆ, ಓಕೆನಾ. ನಿಮ್ಮ ಲಕ್ಕು ಚೆನ್ನಾಗಿದೆ, ಇದೇ ಥರ ಬರುತ್ತೆ ಪೇಪರಲ್ಲಿ. SC ಮತ್ತು CN ಥರ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ ಪೇಪರ್ ಬಂದರೆ ಏನು ಮಾಡೋದಕ್ಕಾಗಲ್ಲ, ಎರಡು ಒಂದರಲ್ಲೇ ಬಂದರೂ ಬರ್ಬೋದು, ಓಕೆನಾ. ನಿಮಗೆ ಪಾಸಿಂಗ್ ಆಗಬೇಕು, ಜಾಸ್ತಿ ಏನು ಬೇಡ ಅನ್ನೋರಾಗಿದ್ದರೆ ಒಂದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಔಟ್ ಆಫ್ ಔಟ್ ಬೇಕು, ಎಲ್ಲ ಟಾಪಿಕ್ಕು ನಾವು ಕವರ್ ಮಾಡಬೇಕು ಅನ್ನೋರಾಗಿದ್ದರೆ ಎರಡು ಟಾಪಿಕ್ನು ಕನ್ಫರ್ಮಾಗಿ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇವಾಗ ಫಸ್ಟು ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಡೆಫಿನೇಷನ್ಸಲ್ಲಿ ತುಂಬ ಕಡಿಮೆ ಡೆಫಿನೇಷನ್ಸ್ ಇದೆ ಈ ಮಾಡ್ಯೂಲಲ್ಲಿ. ನೋಡಿ, ಟೋಟಲಾಗಿ ಈ ಡೆಫಿನೇಷನ್ಸು 6 ಡೆಫಿನೇಷನ್ಸ್ ಇದೆ ಇಲ್ಲಿ ಇಂಪಾರ್ಟೆಂಟಾಗಿ. ಆ್ಯಂಡ್ ಆಲ್ಸೋ ಇದನ್ನು ಬಿಟ್ಟು ಡೆಫಿನೇಷನ್ಸ್ ಅಂತ ಬಂದರೆ ಡಿಫೈನ್ DFA, ಡಿಫೈನ್ NFA ಆ್ಯಂಡ್ ಡಿಫೈನ್ ಎಪ್ಸಿಲಾನ್ NFA. ಅದನ್ನು ನಾನು ಟಾಪಿಕ್ ಸಾಲ್ವ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ, ಓಕೆನಾ. ಅದನ್ನು ಬಿಟ್ಟು ಮಿಕ್ಕಿರೋ ಡೆಫಿನೇಷನ್ಸ್ ಯಾವುದಿದೆ ಅಂತ ನೋಡೋಣ. ಫಸ್ಟು ಆಲ್ಫಬೆಟ್ ಅಂದರೆ ಏನು, ಡಿಫೈನ್ ಆಲ್ಫಬೆಟ್ ಅಂತ ಕೊಡ್ಬೋದು. ಡಿಫೈನ್ ದಿ ಫಾಲೋಯಿಂಗ್ ಅಂತ ಕೊಟ್ಬಿಟ್ಟು ಅದರಲ್ಲಿ ಸಬ್ ಕೊಡ್ಬೋದು, ಓಕೆನಾ. 1 2 3 ಆರ್ 5 ಎಷ್ಟಾದರೂ ಕೊಡ್ಬೋದು. ಫಸ್ಟ್ ನೋಡಿ, ಆಲ್ಫಬೆಟ್ ಅಂದರೆ ಏನು. ಆ್ಯನ್ ಆಲ್ಫಬೆಟ್ ಈಸ್ ಎ ಫೈನೈಟ್ ನಾನ್ ಎಂಟಿ ಸೆಟ್ ಆಫ್ ಸಿಂಬಲ್ಸ್. ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಅಂದರೆ ಈ ಆಲ್ಫಬೆಟ್ ಅನ್ನೋದು ಫೈನೈಟ್ ಅಂದರೆ ಕೌಂಟೆಬಲ್, ನಾನ್ ಎಂಟಿ ಸೆಟ್ ಅಂದರೆ ಇಟ್ ಕೆನಾಟ್ ಬಿ ಎಂಟಿ ಸೆಟ್, ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಅಕರೆನ್ಸ್ ಆದರೂ ಇರಲೇಬೇಕು. ಅದನ್ನು ನಾವು ಆಲ್ಫಬೆಟ್ಸ್ ಅಂತ ಕರಿತೀವಿ, ಓಕೆನಾ. ಫಾರ್ ಎಕ್ಸಾಂಪಲ್ 0,1 A,B. ಆಲ್ಫಬೆಟ್ ಅಂದಿದ ತಕ್ಷಣ ಬರೀ A,B ABCD ಬರಬೇಕು ಅಂತ ಥಿಂಕ್ ಮಾಡ್ಬೋದು, ಬಟ್ TOCL ಹಂಗಲ್ಲ. ಆಲ್ಫಬೆಟ್ಸ್ ಅಂದರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಡಿಜಿಟ್ಸ್, ಓಕೆನಾ. ನೆಕ್ಸ್ಟ್, ಸ್ಟ್ರಿಂಗ್ಸ್. A string is a finite sequence of symbols chosen from some alphabet. ಅಂದರೆ ಫೈನೈಟ್ ಸೀಕ್ವೆನ್ಸ್ ಆಫ್ ಸಿಂಬಲ್ಸ್ ಅಂದರೆ ಕೌಂಟಬಲ್ ಸೀಕ್ವೆನ್ಸ್ ಆಫ್ ಸಿಂಬಲ್ಸು ವಿಚ್ ಈಸ್ ಚೋಸನ್ ಫ್ರಮ್ ಆಲ್ಫಬೆಟ್. ಅಂದರೆ ನೋಡಿ, ಎಕ್ಸಾಂಪಲು 0 1 ಇದು ಇಲ್ಲಿಂದ ಚೂಸ್ ಮಾಡಿದ್ದೀವ ಆಲ್ಫಬೆಟ್ಟು. AB ಇಂದ ಹೆಂಗೆ ಚೂಸ್ ಮಾಡ್ಬೋದು, AB, BA, AB, BBA, ABA ಈ ಥರ ಚೂಸ್ ಮಾಡ್ಬೋದು. ಇದನ್ನು ನಾವು ಪರ್ಟಿಕ್ಯುಲರ್ ಒಂದು ಸೀಕ್ವೆನ್ಸ್ ಆಫ್ ಒಂದು ಸೆಟ್ ಆಫ್ ಆಲ್ಫಬೆಟ್ನ ಸ್ಟ್ರಿಂಗ್ ಅಂತ ಕರಿತೀವಿ, ಓಕೆನಾ. ನೆಕ್ಸ್ಟ್, ಎಂಟಿ ಸ್ಟ್ರಿಂಗ್. ದ ಎಂಟಿ ಸ್ಟ್ರಿಂಗ್ ಈಸ್ ದ ಸ್ಟ್ರಿಂಗ್ ವಿತ್ 0 ಅಕರೆನ್ಸ್ ಆಫ್ ಸಿಂಬಲ್ಸ್. ಅಂದರೆ ಇವಾಗ ಇದು ಲ್ಯಾಂಗ್ವೇಜ್ ಟು ಬ್ರ್ಯಾಕೆಟ್ ಅಂದರೆ ಇದರೊಳಗಡೆ 0 ಅಕರೆನ್ಸ್ ಆಫ್ ವ್ಯಾಲ್ಯೂಸ್ ಅಂದರೆ ಎಪ್ಸಿಲಾನ್ ಅಂದ್ಕೊಳ್ಳಿ, ಎಂಟಿ ಸ್ಟ್ರಿಂಗ್ಸು, ಅದನ್ನು ನಾವು ಎಂಟಿ ಸ್ಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಪವರ್ ಆಫ್ ಆನ್ ಆಲ್ಫಬೆಟ್. If sigma is an alphabet, we can express the set of all strings of a certain length from that alphabet by using an exponential notation. It is denoted by sigma power k. ಅಂದರೆ ಆಲ್ಫಬೆಟ್ನ ನಾವು ಏನರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಸಿಗ್ಮಾ ಇಂದ. ಪವರ್ ಆಫ್ ಆನ್ ಆಲ್ಫಬೆಟ್ ಅಂದರೆ ಈ ಆಲ್ಫಬೆಟ್ಟಿಗೆ ಒಂದು ನೊಟೇಷನ್ ಇರುತ್ತೆ. ಅಂದರೆ ಇವಾಗ K ಪ್ಲೇಸಲ್ಲಿ ಇಫ್ 0 ಅಂತ ಹಾಕಿದ್ರೆ 0 ನಂಬರ್ ಎಂಟಿ ಇರುತ್ತೆ. 1 ಅಂತ ಹಾಕಿದ್ರೆ A ವ್ಯಾಲ್ಯೂಸ್ 1 ಆಗುತ್ತೆ. ಆ್ಯಂಡ್ 2 ಅಂತ ಹಾಕಿದ್ರೆ 2 ನಂಬರ್ ಆಫ್ A's ಆಗುತ್ತೆ. ಈ ಥರ ನಾವು ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇದೆ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಪವರ್ ಆಫ್ ಅನ್ ಆಲ್ಫಬೆಟ್ನ ಯೂಸ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟ್, ಲ್ಯಾಂಗ್ವೇಜ್ ಇಸ್ ಸೆಟ್ ಆಫ್ ಸ್ಟ್ರಿಂಗ್ಸ್ ಆಲ್ ಆಫ್ ವಿಚ್ ಆರ್ ಚೋಸನ್ ಫ್ರಮ್ ಸಮ್ ಪವರ್ ಆಫ್ ಅನ್ ಆಲ್ಫಬೆಟ್ ವೇರ್ ಸಿಗ್ಮಾ ಈಸ್ ಎ ಪರ್ಟಿಕ್ಯುಲರ್ ಆಲ್ಫಬೆಟ್ ಈಸ್ ಕಾಲ್ಡ್ ಎ ಲ್ಯಾಂಗ್ವೇಜ್. ಅಂದರೆ ಲ್ಯಾಂಗ್ವೇಜ್ ಅಂದರೆ ಏನು ಗೊತ್ತಾ, ಸೆಟ್ ಆಫ್ ಸ್ಟ್ರಿಂಗ್ಸು. ಇಲ್ಲಿ ಸ್ಟ್ರಿಂಗ್ ಅಂದರೆ ಏನು, ಸೆಟ್ ಆಫ್ ಆಲ್ಫಬೆಟ್ಟು. ಹಂಗೇನೆ ಲ್ಯಾಂಗ್ವೇಜ್ ಅಂದರೆ ಸೆಟ್ ಆಫ್ ಸ್ಟ್ರಿಂಗ್ಸ್. ಆ ಸ್ಟ್ರಿಂಗ್ಸ್ ಇರುತ್ತೆ ಅಲ್ಲ, ಅದನ್ನು ಸ್ಟೋರ್ ಮಾಡೋದಕ್ಕೆ ನಾವು ಈ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟ್,
Concatenation of two strings S concatenation symbol T is defined as string appended T to S. ಅಂದರೆ ನೋಡಿ ಎಕ್ಸಾಂಪಲ್ ಎಕ್ಸ್ ಈಕ್ವಲ್ಸ್ ಸಮ್ ವ್ಯಾಲ್ಯೂ ಇದೆ, ವೈ ಈಕ್ವಲ್ಸ್ ಸಮ್ ವ್ಯಾಲ್ಯೂ ಇದೆ, ದಟ್ ಈಸ್ ಎ ಬಿ ಮತ್ತು ವೈ ಈಕ್ವಲ್ಸ್ ಸಿ ಇದೆ. ಇವೆರಡೂ ಕನ್ಕ್ಯಾಟಿನೇಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎರಡು ಕೂಡ ಕಂಬೈನ್ ಆಗಿ ಒಂದು ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಕನ್ಕ್ಯಾಟಿನೇಷನ್. ಓಕೆನಾ. ಇಷ್ಟು ಡೆಫಿನೇಷನ್ಸ್ನ ಒಂದು ಮಿಸ್ ಮಾಡ್ದಲೇ ಓದ್ಕೊಳ್ಳಿ, ಪಕ್ಕಾ 3 to 5 ಮಾರ್ಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ಟಾಪಿಕ್ ವಿಡಿಯೋಸ್ ಇರುತ್ತೆ, ಅದನ್ನು ಮಿಸ್ ಮಾಡದೆ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.